ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ ನನ್ನ ಲೈಫು. ಯಾವಾಗ್ಲೂ ಏನೋ ಒಂದು ಹೊಸ ವಿಷಯ ಕಲಿತಾ ಇರ್ತೀನಿ, ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀನಿ. ಏನೋ ಓಲ್ಡ್ ಸಿಸ್ಟಮ್ಸ್ ಹಂಗೆ ಇರಬಾರದು. ಮೈಂಡ್ ಅನ್ನೋದು ಕೆಟ್ಟೋಗುತ್ತೆ. ಹೀಗೆ ಡ್ಯಾಮೇಜ್ಡ್. ಹೊಸದು ಬೇಕು, ಅನುಭವಗಳು ಬೇಕು, ಆತ್ಮಕ್ಕೆ ಬೇಕು, ಮನಸ್ಸಿಗೆ ಬೇಕು, ದೇಹಕ್ಕೆ ಬೇಕು. ಹೊಸ ಪರಿಚಯಗಳು, ಹೊಸ ಮಾತುಗಳು, ಹೊಸ ಪುಸ್ತಕಗಳು, ಹೊಸ ಕೆಲಸಗಳು, ಹೊಸ ಥಿಂಕಿಂಗು, ಪ್ರತಿಯೊಂದು ನಾವು ಹೊಸದಾಗಿ ಜೀವಿಸ್ತಾ ಇರಬೇಕು. ಅಟ್ಲೀಸ್ಟ್ ರೊಟೀನ್ ಇರಬೇಕು ಲೈಫಲ್ಲಿ. ಒಂದು 80% ರೊಟೀನ್ ಇರಲಿ. ಇವತ್ತು ಹೊಸದಾಗಿ ಏನು ಮಾಡಿದ್ರಿ? ಬೆಳಗ್ಗೆಯಿಂದ ಈಗ ಸಂಜೆ ಆಯಿತು, ಹೊಸದಾಗಿ ಏನು ಮಾಡಿದ್ರಿ? ಹೊಸಬ್ರನ್ನ ಮೀಟ್ ಮಾಡಿದ್ರ? ಒಬ್ಬ ಹೊಸ ಬುಕ್ ಪಾಯಿಂಟ್ ನೋಡಿದ್ರ? ಒಂದು ಹೊಸ ಆಡಿಯೋ ಕೇಳಿದ್ರ? ಒಂದು ಹೊಸ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕೇಳಿದ್ರ? ಇಲ್ಲಾಂದ್ರೆ ಹೊಸ ರಾಗ ಕೇಳಿದ್ರ? ಹೊಸ ಟೇಸ್ಟ್ ಕೊಟ್ಟಿದ್ರ ಶರೀರಕ್ಕೆ? ಹೊಸದಾಗಿ ಏನು ಮಾಡಿದ್ರಿ ಇವತ್ತು? ವಾಟ್ ಈಸ್ ದಟ್ ಯು ಹ್ಯಾವ್ ಡನ್ ನ್ಯೂ ಟುಡೇ? ನ್ಯೂ ಲರ್ನಿಂಗ್ ಏನು? ನ್ಯೂ ಟೇಸ್ಟ್ ಏನು? ನ್ಯೂ ಎಕ್ಸ್ಪ್ರೆಷನ್ ಏನು? ಪ್ರತಿ ದಿವಸ ಏನೋ ಒಂದು ಹೊಸದು ಮಾಡಿಲ್ಲ ಅಂದ್ರೆ ಮೈ ಹೆಡ್ ವಿಲ್ ಬ್ಲಾಸ್ಟ್. ಆತ್ಮಕ್ಕೆ ಅನುಭವಗಳು ಬೇಕು, ಶರೀರಕ್ಕೆ ಹೊಸ ಅನುಭವಗಳು ಬೇಕು. ರಿಪಿಟೇಟೆಡ್ ಓಲ್ಡ್ ಇಂದ ನಾವು ಹೊರಗೆ ಬರಬೇಕು. ಇವತ್ತಿಗೆ ಏನು ಮಾಡಬೇಕು ಅನ್ನೋದು ಮಾತ್ರ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ.